3 start. Sorry students, something has went wrong in previous one. Okay, I am going to continue once more. Okay, in the introduction ಆಗಿದ್ರೆ in the topics ಆಗಿದ್ವು, just introduction ಹೇಳಾಕತ್ತಿದ್ದೆ ಹೌದಾ. See what I was telling that ಈಗ ಎಲ್ಲರ ಮನೆಯೊಳಗೂ ಎಲ್ಡರ್ಸ್ ಇರ್ತಾರೆ ಹೌದಾ, ಅಜ್ಜ ಇರ್ತಾರ, ಅಜ್ಜಿ ಇರ್ತಾರ, ಸರ್ಟನ್ ಟೈಮ್ಸ್ ನಿಮ್ಮ ಮದರ್ ಆಗಿರ್ಬೋದು. ಏನಾಗುತ್ತೆ ದೇ ಯೂಸ್ ಟು ಟೆಲ್ ದಟ್ ಐ ಗಾಟ್ ಏನು ನೀ ಪೇನ್ ಐತಿ ಹೌದಾ. ಒಮ್ಮೆ ಒಬ್ಬೊಬ್ರಿಗೆ ಏನಾಗುತ್ತೆ ಹಾರ್ಟ್ ಡಿಸೀಸ್ ಇರುತ್ತೆ, ಬಿ ಪಿ ಹೆಚ್ಚಿಗೆ ಇರ್ತೈತಿ ಹೌದಾ, ಡಯಾಬಿಟೀಸ್ ಇರುತ್ತೆ. ಓಕೆ, ದೀಸ್ ಆರ್ ನಥಿಂಗ್ ಬಟ್ ಸರ್ಟನ್ ಟೈಪ್ಸ್ ಆಫ್ ಡಿಸೀಸ್ ದಟ್ ಆಲ್ ಥಿಂಗ್ಸ್ ಡಸಂಟ್ ಮೇಕ್ ದೋಸ್ ಪರ್ಸನ್ಸ್ ಆಸ್ ಹೆಲ್ದಿ ಪರ್ಸನ್ಸ್ ಅನ್ನೋಕ್ಕಾಗಂಗಿಲ್ಲ. ನಾವು ಯಾರು ಹೆಲ್ದಿ ಅಂತ ಅನ್ನೋಕ್ಕಾಗಂಗಿಲ್ಲ, ಹೆಲ್ತ್ ಕರೆಕ್ಟ್ ಇದೆ ಅಂತ ಅನ್ನೋಂಗಿಲ್ಲ. ನೀವು ಅಂತಿರ್ತೀರಿ ಹೆಂಗಿದ್ದೀರಿ ಆರಾಮದಿರಿ ಅಂದ್ಬಿಟ್ಟು ನೀವು ಬಿಡ್ರಿ ಸ್ವಲ್ಪ ಬಿ ಪಿ ಐತಿ ಅಂತಿರ್ತೀರಲ್ಲ, ಅಂತಿರ್ತಾರೆ ನಿಮ್ಮ ಅಮ್ಮ ಕೇಳಿ ಸ್ವಲ್ಪ ಶುಗರ್ ಐತ್ರಿ, ದೇ ಯೂಸ್ ಟು ಟೆಲ್ ದಟ್ ಸ್ವಲ್ಪ ಶುಗರ್ ಐತಿ, ದೇ ಡೋಂಟ್ ನೋ ದಟ್ ಡಯಾಬಿಟೀಸ್ ಐತಿ ಅಂತ ಹೇಳೋಲ್ಲ. ಸೊ ದಿಸ್ ಇಸ್ ದಟ್ ಮೇಕ್ ದಮ್ ಟು ಅನ್ಹೆಲ್ದಿ ಹೌದಾ, ಹೆಂಗೆ ಸಡನ್ ಡಿಸೀಸಸ್ ಬಂದಾಗ. ಸೊ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಡಿಸೀಸಸ್, ನಾ 2 ಟೈಪ್ಸ್ ಆಫ್ ಡಿಸೀಸಸ್ ಆಲ್ರೆಡಿ ಹೇಳಿದ್ದೆ. ಈಗ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. One is by birth, another one acquired. By birth ಅಂದರೆ ಡಿಸೀಸ್ ಹೆರಿಡಿಟರಿಯಿಂದ ಬರೋದು, ಮಮ್ಮಿಯಿಂದ ಅಥವಾ ಪಪ್ಪಾಲಿಂದ ಇಲ್ಲ ಅಜ್ಜಾಲಿಂದ ಅಜ್ಜಿಲಿಂದ. ದ ಡಿಸೀಸ್ ಕಮ್ಸ್ ಬೈ ಬರ್ತ್ ಇಟ್ ಸೆಲ್ಫ್. ಓಕೆ, ನೀವೇನು ಬಂದಾದ್ಮೇಲೆ ಅಕ್ವೈರ್ ಮಾಡ್ಕೊಳ್ಳಂಗಿಲ್ಲ, ನೀವು ಬರ್ತ್ ಆಗೋಕ್ಕಿಂತ ಮುಂಚೆನೇ ಇರ್ತೈತಿ. ಇಟ್ ಈಸ್ ಕಮ್ಸ್ ಬೈ ಬರ್ತ್ ಓನ್ಲಿ. ಓಕೆ, ಹಾಂ, ಹಂಗಾರೆ ಯಾವ್ದಾರ ಮ್ಯಾಮ್ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಹಿಮೋಫೀಲಿಯಾ ಮತ್ತು ಡೌನ್ ಸಿಂಡ್ರೋಮ್. ಓಕೆ, ಸಿ ಫರ್ದರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್, ಡೋಂಟ್ ವರಿ. ಇವೆರಡೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದೆ ಹಿಮೋಫೀಲಿಯಾ, ಹೆಂಗೆ ಡೌನ್ ಸಿಂಡ್ರೋಮ್ ಬರುತ್ತೆ. ಬಟ್ ನೆನಪಿಟ್ರಿ ದೀಸ್ ಆರ್ ಕಾಲ್ಡ್ ಎಸ್ ಹೆರಿಡಿಟರಿ ಡಿಸೀಸ್. ಓಕೆ, ದಿಸ್ ಕಮ್ಸ್ ಬೈ ಬರ್ತ್. ಓಕೆ, ಅಂದರೆ ನೀವೇನು ತಪ್ಪು ಮಾಡಿರಲಿಲ್ಲ, ಆದರೂ ಬಟ್ ಸಮಥಿಂಗ್ ಡಿಸೀಸ್ ಬಂದಿರ್ತೈತಿ. ಯಾಕೆ ಅವಾಗ ನೀವು ಕೇಳಿದ್ರೆ ಅದು ನಿಮ್ಮ ಪ್ಯಾರೆಂಟ್ಸಿಗೆ ಇರ್ತೈತಿ, ಇಲ್ಲ ನಿಮ್ಮ ಅಜ್ಜಾಗಿರುತ್ತೆ, ನಿಮ್ಮ ಅಜ್ಜಿಗಿರುತ್ತೆ, ಬೈ ಹೆರಿಡಿಟರಿಯಿಂದ ಅದು ಬರುತ್ತೆ. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಎಸ್ ಸರ್ಟನ್ ಡಿಸೀಸ್ ಆರ್ ಕಮಿಂಗ್ ಬೈ ಬರ್ತ್. ಓಕೆ, ಸರ್ಟನ್ ಡಿಸೀಸ್ ಆರ್ ಅಕ್ವೈರ್ಡ್. ಯಾವಾಗಾದ್ರು ಕೇಳಿದ್ರಿ ಮಲೇರಿಯಾ ಬೈ ಬರ್ತ್ಲಿಂದ ಬಂದೈತಿ, ನಿಮ್ಮ ಅಜ್ಜ ಅಜ್ಜಿಗೆ ಮಲೇರಿಯಾ ಆಯ್ತಂದ್ರೆ ನಿಮಗೆ ಮಲೇರಿಯಾ ಇರೋದು ಏನಾದರೂ ಕೇಳಿರೇನ್ರಿ ಅಂದ್ರೆ ಇರಲ್ಲ. ಸಿ ಯು ಆರ್ ಗೋಯಿಂಗ್ ಟು ಅಕ್ವೈರ್ ಡ್ಯೂರಿಂಗ್ ಯುವರ್ ಲೈಫ್ ಪೀರಿಯಡ್. ನೀವು ನಿಮ್ಮ ಬರ್ತ್ ಆದ್ಮೇಲೆ ನಿಮ್ಮ ಲೈಫ್ ಪೀರಿಯಡ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಏನು ಮಾಡ್ತೀರಿ, ಅಕ್ವೈರ್ ಮಾಡ್ತೀರಿ, ಫೇಸ್ ಮಾಡ್ತೀರಿ. ಓಕೆ, ಸೊ ಸಚ್ ಟೈಪ್ ಆಫ್ ಡಿಸೀಸ್ ಇಸ್ ಕಾಲ್ಡ್ ಎಸ್ ಅಕ್ವೈರ್ಡ್ ಡಿಸೀಸ್ ವಿಚ್ ಆರ್ ನಾಟ್ ಕಮಿಂಗ್ ಬೈ ಬರ್ತ್ ಆರ್ ದ ಹೆರಿಡಿಟಿ. ಹೌದಾ. ಓಕೆ, ಎಕ್ಸಾಂಪಲ್ ಮಲೇರಿಯಾ, ಕಾಮನ್ ಕೋಲ್ಡ್ ಹೌದಾ. ಎಕ್ಸಾಂಪಲ್ ಕೊರೋನಾ ವೈರಸ್ ತಗೋರಿ. ಕೊರೋನಾ ವೈರಸ್ ಏನು ಹೆರಿಡಿಟರಿ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿಗೆ ನಿಮ್ಮ ಮಮ್ಮಿ ಪಪ್ಪ ಆಗಿತ್ತಂದ್ರೆ ನಿಮಗೇನಾದ್ರು ಬರೋದು ಇಲ್ಲ. ಓಕೆ, ವಿಚ್ ಆರ್ ಗೋಯಿಂಗ್ ಟು ಅಕ್ವೈರ್ ಡ್ಯೂರಿಂಗ್ ಯುವರ್ ಲೈಫ್ ಪೀರಿಯಡ್. ಓಕೆ, ಸೊ ನಾ ಡಿಸೀಸ್ ಬಂದಾಗ ಬೈ ಬರ್ತ್ ಆಯ್ತು, ಬೈ ಅಕ್ವೈರ್ಡ್ ಆಯ್ತು. ನಾವು ಒಂದು ಕ್ವಶನ್ ಕೇಳ್ತೀನಿ, ಈ ಡಿಸೀಸ್ ಬೇರೆ ಇದೆ, ಈ ಡಿಸೀಸ್ ಬೇರೆ ಐತಿ, ಈ ಡಿಸೀಸ್ ಬೇರೆ ಐತಿ, ಈ ಡಿಸೀಸ್ the organisms that causing the disease all are same. My question is, in malaria cause ಮಾಡೋ ಆರ್ಗ್ಯಾನಿಸಮ್ ಸೇಮ್ ಐತೇನ್ರಿ, ಕಾಮನ್ ಕೋಲ್ಡ್ ಕಾಸ್ ಮಾಡೋ ಆರ್ಗ್ಯಾನಿಸಮ್ ಸೇಮ್ ಐತೇನ್ರಿ? ನೋ, ಈಚ್ ಡಿಸೀಸ್ ಇಸ್ ಕಾಸ್ಡ್ ಬೈ ಡಿಫ್ರೆಂಟ್ ಆರ್ಗ್ಯಾನಿಸಮ್ ಅಂಡ್ ಈಚ್ ಡಿಸೀಸ್ ಶೋಸ್ ದ ಡಿಫ್ರೆಂಟ್ ಸಿಂಪ್ಟಮ್ಸ್ ರೀ. ಹೌದಾ, ಅಂಡ್ ಈಚ್ ಡಿಸೀಸ್ ಇಸ್ ಟ್ರೀಟೆಡ್ ವಿತ್ ಡಿಫ್ರೆಂಟ್ ಟ್ರೀಟ್ಮೆಂಟ್. ನೀವು ಹೋದಾಗ ಡಾಕ್ಟರ್ ಯಾವ್ದಾರು ಕುಂತಿರ್ತಾನ, ಡಾಕ್ಟರ್ ಕುಂತಾದ್ಮೇಲೆ ಸರ್ ನಾನು ಮಲೇರಿಯಾ ಆಯ್ತಾ, ಓಕೆ ಒಂದು ಯಾವುದೋ ಒಂದು ಬರ್ಕೊಟ್ಟೆ ಟ್ಯಾಬ್ಲೆಟ್. ಇವಾಗ ಬಂದ ಸರ್ ನನ್ನ ಕಾಮನ್ ಕೋಲ್ಡ್ ಐತಿ, ಕಾಮನ್ ಕೋಲ್ಡ್ ಐತೆ, ಮಲೇರಿಯಾಗೆ ಏನು ಟ್ಯಾಬ್ಲೆಟ್ ಬರ್ಕೊಡ್ತಾನೆ ಅದನ್ನ ಟ್ಯಾಬ್ಲೆಟ್ ಬರ್ಕೊಡ್ತಾನೇನ್ರಿ? ಹಂಗೇನಾರು ಬರ್ಕೊಟ್ರೆ ಏನಂತೀರಿ ನೀವು, ಡಾಕ್ಟರ್ ಕುಚ್ಚದನ ಅಂತ ಹೇಳ್ತೀರಿ. ಹೌದಾ. ಸಿ ವಾಟ್ ಹ್ಯಾಪನ್, you are going to treat a different way only. ಯಾಕೆ? ಇಟ್ ಈಸ್ ಕಾಸ್ಡ್ ಬೈ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಇಟ್ ಈಸ್ ಗೋಯಿಂಗ್ ಟು ಶೋ ದ ಡಿಫ್ರೆಂಟ್ ಸಿಂಪ್ಟಮ್ಸ್. ಇಲ್ಲಿ ಸಿಂಪ್ಟಮ್ಸ್ ಸೇಮ್ ಇರಂಗ, ಹಂಗೆ ಟ್ರೀಟ್ಮೆಂಟು ಏನಾಗುತ್ತೆ ಡಿಫ್ರೆಂಟ್ ಇರ್ತೈತಿ. ಸೊ ದಿಸ್ ಆಲ್ ಥಿಂಗ್ಸ್ ಆರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಂಡರ್ ದಿಸ್ ಡಿಸೀಸ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ಓಕೆ, ತಿಳಿದ್ರಿ? ಇಟ್ಸ್ ಜಸ್ಟ್ ಇಂಟ್ರೊಡಕ್ಷನ್. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ನೋಡಿ, ಹಾಂ, ಈಗ ಡಿಸೀಸ್ ಬಂದು ಅಂತ ನೋಡೋಕಿನ ಫಸ್ಟ್ ನಾನಿಂದೆ ವಾಟ್ ಈಸ್ ಹೆಲ್ತ್ ನೋಡಿ. ಈಗ ಡಿಸೀಸ್ ಟೈಪ್ಸ್ ಗೊತ್ತಾಗ, ಮ್ಯಾಮ್ ಡಿಸೀಸ್ ಅಂದ್ರೆ ಏನ್ರಿ, ಟೈಪ್ಸ್ ಆಫ್ ಡಿಸೀಸ್ ಹೇಳ್ರಿ ಅನ್ನೋಕಿನ ಮೊದಲು ಹೆಲ್ತ್ ಯಾವಾಗ ಕೆಡುತ್ತೆ. ಕೆಲವೊಂದು ಹೇಳ್ತಾರೆ ಡಿಸೀಸ್ ಅಂದ್ರೆ ಹೆಲ್ತ್ ಯಾವಾಗ ಕರೆಕ್ಟ್ ಕಾನ್ಸ್ಟೆಂಟ್ ಇರಂಗಿಲ್ಲ, ಅದಕ್ಕೆ ನಾನು ಡಿಸೀಸ್ ಅಂತೀನಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಫಸ್ಟ್ ಹೆಲ್ತ್ ಅಂದ್ರೆ ಏನು ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ನಾನು ಒಂದು ಕ್ವಶನ್ ಕೇಳ್ತೀನಿ, ವಾಟ್ ಈಸ್ ಹೆಲ್ತ್ ಅಂತ ಕೇಳ್ತೀನಿ. ಕೆಲವೊಂದಿಷ್ಟು ಮಂದಿ ಏನು ಹೇಳ್ತಾರೆ, ಮ್ಯಾಮ್ ಐ ಆಮ್ ಡಿಸೀಸ್ ಫ್ರೀ ಸೊ ಐ ಆಮ್ ವೆರಿ ಹೆಲ್ದಿ. ಈಗ ನಾನೇ ಕ್ವಶನ್ ಕೇಳ್ಬಿಟ್ರೆ ಮ್ಯಾಮ್ ನನಗೆ ಯಾವ್ದಾವುದು ಡಿಸೀಸ್ ಇಲ್ಲ ಸೊ ಐ ಆಮ್ ಹೆಲ್ದಿ ಅಂದ್ಬಿಡ್ತಾರೆ. ಫಾರ್ ಅಕಾರ್ಡಿಂಗ್ ಟು ಮೀ ಹಂಗೆ ಏನಾರು ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಇಸ್ ಕಾಲ್ಡ್ ಹೆಲ್ತ್ ಅಂತಂದ್ರೆ ನಾನು ರಾಂಗ್ ಅಂತ ಹೇಳ್ತೀನಿ. ಐ ಕ್ಯಾನ್ ಪ್ರೂವ್ ದಟ್. ಹೌ? ಎಕ್ಸಾಂಪಲ್ ತಗೊಂತೀನಿ. ಈಗ ಫಿಸಿಕಲಿ ಫಿಟ್ ಇದ್ದೆ ನಾನು, ಓಕೆ ಐ ಆಮ್ ಫಿಸಿಕಲ್ ಎವ್ರಿಥಿಂಗ್ ಇಸ್ ಫಿಟ್ ಮ್ಯಾಮ್ ಸೊ ಐ ಆಮ್ ಡಿಸೀಸ್ ಫ್ರೀ ಅಂತೀನಿ. ಅದಕ್ಕೆ ನಂಗೆ ಡಿಸೀಸ್ ಇಲ್ಲ, ಅದಕ್ಕೆ ನಾನು ಹೆಲ್ದಿ ಅಂತ ಕರಿತೀನಿ ಅಂತ. ಇಟ್ ಈಸ್ ಅನ್ನ ಹೆಲ್ತ್ ಅಂತ ಕರಿತೀನಿ. ನಾನು ಅದನ್ನು ರಾಂಗ್ ಅಂತೀನಿ. ಯಾಕಂತ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳಿ,
ಕಾಲೇಜಿಗೆ ಬರಾಕತ್ತೆ. ಪ್ರೀವಿಯಸ್ ಇಯರ್ ಹೋಗೋಣ. ಪ್ರೀವಿಯಸ್ ಇಯರ್ ಒಳಗೆ ನಿಮ್ಮ ಡೈಲಿ ರೂಟೀನ್ ಏನಪ್ಪ? ಯು ಆರ್ ಕಮಿಂಗ್ ಫಾರ್ ಕಾಲೇಜ್, ಹಿಯರಿಂಗ್ ದ ಲೆಕ್ಚರ್ಸ್, ಡಿಫ್ರೆಂಟ್ ಟೈಪ್ಸ್ ಏನೋ ಟಾಪಿಕ್ಸ್ ಕೇಳ್ತೀರಿ, ಲೆಕ್ಚರಿಂಗ್ ಕೇಳ್ತೀರಿ, ಹೌದಾ? ಸರ್ಟನ್ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊತೀರಿ, ಹೌದಾ? ಆಮೇಲೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀರಿ, ಹೌದಾ? ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಟ್ಸ್ ಆಡ್ತೀರಿ, ಹೌದಾ? ಎಲ್ಲ ಮಾಡ್ತೀರಿ. ಮನೆಗೆ ಹೋಗ್ತೀರಿ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಿ? ಸ್ವಲ್ಪ ಕ್ವಾಲಿಟೇಟಿವ್ ಟೈಮ್ ನಿಮ್ಮ ಪ್ಯಾರೆಂಟ್ಸ್ ಜೊತೆ ಸ್ಪೆಂಡ್ ಮಾಡ್ತೀರಿ. ಆಮೇಲೆ ನಿಮ್ಮ ಹ್ಯಾಬಿಟ್ಸ್ ಇದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಾದರೂ ನಿಮಗೆ ಮ್ಯೂಸಿಕ್ ಪ್ಲೇ ಮಾಡೋದೇನಾದ್ರು ನಿಮ್ಗೆ ಏನು ಖುಷಿ ಕೊಡುತ್ತೆ ಅದೆಲ್ಲ ಮಾಡ್ತೀವಿ, ಹೌದಾ? ಇದು ರೆಗ್ಯುಲರ್ ಆಗಿ ಇತ್ತು. ಥಿಂಕ್ ದಟ್ ನಿಮಗೆ ಏನೋ ಜ್ವರ ಬಂತು ಮರುದಿನ, ಏನೋ ಜ್ವರ. ಇವೆಲ್ಲ ಥಿಂಗ್ಸ್ ಪ್ರೀವಿಯಸ್ ಏನು ಮಾಡ್ತಿದ್ರಲ್ಲ ಅದೆಲ್ಲ ಮಾಡ್ಲಿಕ್ಕಾಗುತ್ತಾ? ಬಿಗ್ ಕ್ವಶನ್ ಮಾರ್ಕ್ ನನಗೆ ಆಗುತ್ತೆ. ಪ್ರೀವಿಯಸ್ ಥಿಂಗ್ಸ್ ಎಲ್ಲ ಏನು ಮಾಡ್ತಿದ್ದಲ್ಲ, ಫಸ್ಟ್ ಯು ಕ್ಯಾನ್ ಗೆಟ್ ಅಪ್ ಯುವರ್ ಓನ್. ಯಾರಾದರೂ ಹೆಲ್ಪ್ ಮಾಡಬೇಕು, ಹೌದಾ? ನಿಮ್ಮ ಓನ್ ನೀವು ಹೇಳಿಕ್ಕಾಗಂಗಿಲ್ಲ. ನಿಮ್ಮ ತಿಂಡಿ ನೀವೇ ಮಾಡ್ಲಿಕ್ಕಾಗಂಗಿಲ್ಲ. ಯು ಕ್ಯಾನ್ ಕಮ್ ಫಾರ್ ಕಾಲೇಜ್, ಯು ಕೆನಾಟ್ ಪ್ಲೇ, ಏನು ಮಾಡ್ಲಿಕ್ಕಾಗಂಗಿಲ್ಲ. ಯಾಕೆ ಮೇಡಮ್? ನಾವು ಫಿಸಿಕಲಿ ಫಿಟ್ ಇಲ್ಲ ರೀ, ದಟ್ಸ್ ವೈ. ಹೌದಾ? ಓಕೆ, ಒಪ್ಕೊಂತೀನಿ ಫಿಸಿಕಲಿ ಫಿಟ್ ಇಲ್ಲ. ಅದು ಇನ್ನೊಂದು ಸಿನಾರಿಯೋ ತಗೊಂತೀನಿ, ಹೌದಾ? ಒಪ್ಕೊಂತೀನಿ ಫಿಸಿಕಲಿ ಫಿಟ್ ಇಲ್ಲ, ದಟ್ಸ್ ವೈ ಐ. ಇನ್ನೊಂದು ಸಿನಾರಿಯೋ ತಗೊಳ್ಳ. ಎಕ್ಸಾಂಪಲ್, ಇದು ಬೆಸ್ಟ್ ಎಕ್ಸಾಂಪಲ್. ಎಲ್ಲರಿಗೂ ರಿಸಲ್ಟ್ ಬಂದಿತ್ತು, ಹೌದಿಲ್ರಿ? ಪಿಯುದು ರಿಸಲ್ಟ್ ಬಂದಿರ್ತೈತಿ. ಒಂದಿಷ್ಟು ಮಂದಿ ಟಾರ್ಗೆಟ್ ಇಟ್ಟಿರ್ತಾರೆ, ಐ ವಾಂಟ್ ಟು ಸ್ಕೋರ್ 90, 91 or 92. ಪಾಪ ಅವ್ರದ್ದು 89 ಆಗ್ಬಿಟ್ಟಿರ್ತೈತಿ, ಇಲ್ಲ 87 ಆಗ್ಬಿಟ್ಟಿರ್ತೈತಿ. ಅಂಥವ್ರಿಗೆ ಹೋಗಿ ಕೇಳ್ರಿ. ನೀವೆಲ್ಲ ಹಾರಾಡ್ತೈತ್ರಿ, ಬಟ್ ಅವ್ರು ಅಂಥವ್ರಿಗೆ ಹೋಗಿ ಕೇಳ್ರಿ. ದೇ ಆರ್ ವೆರಿ ಡಿಪ್ರೆಸ್ಡ್ ಆ್ಯಂಡ್ ಸ್ಟಾರ್ಟ್ಸ್ ಕ್ರೈಂಗ್. ಎಕ್ಸಾಂಪಲ್ ಗರ್ಲ್ಸ್ ಹೇಳ್ತೀನಿ, ದೇ ಆರ್ ಸ್ಟಾರ್ಟ್ಸ್ ಕ್ರೈಂಗ್, ದೇ ಆರ್ ವೆರಿ ಡಿಪ್ರೆಸ್ಡ್, ಹಳ್ಳಿಕತ್ಬಿಡ್ತಾರ, ಹೌದಾ? ಅಲ್ಲಿ ಹೋಗಿ ಆರ್ ಯು ಓಕೆ ಅಂತ ಕೇಳ್ರಿ. ನೋ, ಐ ಆಮ್ ನಾಟ್ ಅಂತ. ಬಾ ಪಾರ್ಟಿಗೆ ಹೋಗೋಣ ಅಂತ ಕರೀರಿ. ನೋ, ಶಿ ಡಸಂಟ್ ಕಮ್. ಯಾಕೆ ಹೇಳೋದು? ಶಿ ಡಿಪ್ರೆಸ್ಡ್ ಆಗಿರ್ತಾಳ, ಮೆಂಟಲಿ ಏನಾಗಿರ್ತಾಳ, ಆಕೆ ಡಿಪ್ರೆಸ್ಡ್ ಆಗಿರ್ತಾಳ. ಬಿಕಾಸ್ ಆಕೆಗೆ ಅಚೀವ್ಮೆಂಟ್ ಇರೋದು ಎಷ್ಟು? 98 ಇತ್ತು, ಸಂಪಾಟ್ ಇತ್ತು. ಬಟ್ ಶಿ ಇಸ್ ಸ್ಕೋರ್ಡ್ 89 ಆಗ್ಬಿಟ್ಟಂದ್ರೆ ಮೆಂಟಲಿ ಡಿಪ್ರೆಸ್ಡ್ ಇರ್ತಾರೆ. ಯಾವಾಗ ಮೆಂಟಲಿ ಡಿಪ್ರೆಸ್ಡ್ ಇರ್ತಾರ, ಸರ್ಟನ್ ಆಕ್ಟಿವಿಟೀಸ್ ಏನಾಗುತ್ತೆ, ಅವ್ರು ಹ್ಯಾಪಿ ಇರೋಕ್ಕಾಗಂಗಿಲ್ಲ, ಹೌದಾ? ದೇ ಆರ್ ಫೀಲಿಂಗ್ ಲೈಕ್ ಲೋನ್ಲಿನೆಸ್, ಹೌದಾ? ಸೊ ಅಲ್ಲಿ ನೀವು ಹೋಗಿ ಆರ್ ಯು, ಈಗ ಆ ಪರ್ಸನ್ಸಿಗೆ ಹೋಗಿ ಆರ್ ಯು ಓಕೆ ಅಂತ ಕೇಳಿದ್ರೆ ನೋ ಅಂತಾರೆ. ಸೊ ಯಾವಾಗ ನಾ ಹೆಲ್ತ್ ಅಂತ ಬರ್ತೀನಲ್ಲ, ಇಟ್ ಇಸ್ ನಾಟ್ ಕಮ್ಸ್ ಒನ್ಲಿ ಫಾರ್ ದ ಫಿಸಿಕಲ್ ಫಿಟ್ನೆಸ್, ಇಟ್ ಕಮ್ಸ್ ಫಾರ್ ಮೆಂಟಲ್ ಫಿಟ್ನೆಸ್ ಆಲ್ಸೋ. ಒಪ್ಕೊಂತೀರಿ ಎಲ್ಲರೂ? ಮೆಂಟಲ್ ಫಿಟ್ನೆಸ್ ಇರಬೇಕು ಅಂದ್ರಷ್ಟ. ಓಕೆ, ಎಕ್ಸಾಂಪಲ್, ಈಗ ಮನೆಯೊಳಗೆ ಏನೋ ಜಗಳ ಆಗ್ಬಿಟ್ಟಿರ್ತೈತಿ, ಮನೆಯೊಳಗೆ ಯಾರೋ ತೀರ್ಕೊಂಡಿರ್ತಾರ ಅಂತ ಅನ್ಕೊಳ್ಳೋಣ, ಯಾರೋ ಒಬ್ಬರು ಡೆತ್ ಆಗಿರ್ತೈತಿ. ಈಗ ಬಂದು ನೀವು ಎಕ್ಸಾಮ್ಸ್ ಕೊಡ್ರಿ ಅಂತಂದ್ರೆ ಹೆಂಗಾಗುತ್ತೆ? ಸಿ, ಯು ಆರ್ ಮೆಂಟಲಿ ನಾಟ್ ಏಬಲ್ ಟು ದಟ್, ಹೌದಾ? ನೀವು ನಾರ್ಮಲ್ ಹೆಂಗಿರ್ತೀರಲ್ಲ ಅಷ್ಟು ಎಕ್ಸಾಮ್ ಸ್ಕೋರ್ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವ್ರು ಮೆಂಟಲಿ ನೀವೇನಿರ್ತೀರಿ, ಡಿಪ್ರೆಸ್ಡ್ ಇರ್ತೀರಿ. ಸೊ ಅದನ್ನ ನಾನು ಮೆಂಟಲಿ ಫಿಟ್ ಇರ್ಲಿಕ್ಕಂದ್ರೆ ಅದು ಅನ್ಹೆಲ್ದಿ ಅಂತ ಕರಿತೀನಿ. ಒಪ್ಕೊಂಡ್ರ? ಎರಡು ಗೊತ್ತಾಯ್ತಾ? ಒಂದು ಫಿಟ್ನೆಸ್, ಇನ್ನೊಂದು ಫಸ್ಟ್ ಫಿಸಿಕಲಿ ಗೊತ್ತಾಯ್ತು, ಇನ್ನೊಂದು ಮೆಂಟಲಿ ಗೊತ್ತಾಯ್ತು. ಥರ್ಡ್ ಒನ್ ಸೋಷಲ್ ಹೇಳ್ತೀನಿ. ಮ್ಯಾಮ್ ಏನ್ರಿ ಮ್ಯಾಮ್ ಇದು ಸೋಷಲಿ? ಹಂಗಂದ್ರೆ ಸೋಷಲ್ ಫಿಟ್ನೆಸ್ ಅಂದ್ರೆ ಏನ್ರಿ ಮ್ಯಾಮ್? ಸರೌಂಡಿಂಗ್ ಯುವರ್ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಹಾಗೆ ನೀವು ನಾನೊಂದು ಹಾಗೆ ಸುಮ್ಮನೆ ಹೇಳ್ತೀನಿ. ಒಂದು 2 ಗ್ರೂಪ್ಸ್ ಮಾಡ್ತೀನಿ. ಒಂದು ಗ್ರೂಪ್ ಏನಾಗುತ್ತೆ, ಫುಲ್ ಆಫ್ ಹ್ಯಾಪಿನೆಸ್ ಇರ್ತೈತಿ, ಇನ್ನೊಂದು ಗ್ರೂಪ್ ಫುಲ್ ಆಫ್ ಸ್ಯಾಡ್ ಇರ್ತೈತಿ. ಓಕೆ, ಸಮಥಿಂಗ್ ಏನೋ ಆಗೈತಿ ಅಂತ ಅನ್ಕೊಳ್ಳೋಣ. ಓಕೆ, ನಾನು ಎಲ್ಲಿ ಈ 20 ಮೆಂಬರ್ಸ್ ಫುಲ್ ಹ್ಯಾಪಿ ಇರ್ತಾರೆ, 20 ಮೆಂಬರ್ಸ್ ಫುಲ್ ಡಿಪ್ರೆಸ್ಡ್ ಇರ್ತಾರೆ. ನಾನು ನಿಮಗೆ ಇಲ್ಲಿ ಹಾಕ್ತೀನಿ, ವಾಟ್ ಯು ಆರ್ ಗೋಯಿಂಗ್ ಟು ಫೀಲ್. ನಿಮ್ಮ ಸರೌಂಡಿಂಗ್ಸ್ ಎಲ್ಲ ಏನೈತಿ? ಹ್ಯಾಪಿ ಐತಿ, ಆಬ್ವಿಯಸ್ಲಿ ಯು ಆರ್ ಗೋಯಿಂಗ್ ಟು ಫೀಲ್ ಹ್ಯಾಪಿ. ಇಲ್ಲಿ ಸರೌಂಡಿಂಗ್ಸ್ ಏನೈತಿ? ಏನೋ ಆಗ್ಬಿಟ್ಟೈತಿ, ಎಲ್ಲರೂ ಎಕ್ಸಾಂಪಲ್ ಏನ್ರಿಪ್ಪ, ಯಾರೋ ಡೆತ್ ಆಗೈತಿ, ಡೆತ್ ಮನೆಯೊಳಗೆ ಹೋಗಿ ನಗಾಕ್ ಸಾಧ್ಯ ಏನ್ರಿ? ನಿಮಗೆ ಅಲ್ಲಿ ಹ್ಯಾಪಿ ಇರೋಕೆ ಸಾಧ್ಯ ಏನ್ರಿ? ಆಬ್ವಿಯಸ್ಲಿ ಯು ಫೀಲ್ ಡಿಪ್ರೆಸ್ಡ್. ಯಾಕಂದ್ರೆ ಸರೌಂಡಿಂಗ್ ಏರಿಯಾ ಎಲ್ಲ ಪೀಪಲ್ ಏನಾಗೈತಿ? ಡಿಪ್ರೆಸ್ಡ್ ಆಗೈತಿ, ಹೌದಾ? ಮೀನ್ಸ್ ಯುವರ್ ಸೋಷಿಯಲ್ ಎನ್ವಿರಾನ್ಮೆಂಟ್, ನಿಮ್ಮ ಸರೌಂಡಿಂಗ್ ಇರುವಂಥ ಎನ್ವಿರಾನ್ಮೆಂಟು ನೀನು ಇನ್ಫ್ಲುಯೆನ್ಸ್ ಮಾಡ್ತೈತಿ. ಎಕ್ಸಾಂಪಲ್ ಹಿಂಗೂ ತಗೊಳ್ಳೋಣ. ಈಗ ಕ್ಲೀನ್ನೆಸ್, ನೀಟ್ನೆಸ್ ಬೇಕಲ್ವಾ? ಇಫ್ ಯು ಆರ್ ವಿಸಿಟಿಂಗ್ ಫಾರ್ ಸ್ಲಮ್ ಏರಿಯಾ, ಈಗ ಸ್ಲಮ್ ಏರಿಯಾ ವಿಸಿಟ್ ಮಾಡಿದಾಗ ಫಸ್ಟ್ ಕಾಣೋದೇನು? ಡರ್ಟಿನೆಸ್, ಹೌದಾ? ನಿಮಗೇನು ಅನ್ಸುತ್ತೆ? ನೋ ಐ ಕಾಂಟ್ ಬಿ ಹಿಯರ್ ಎನಿಮೋರ್, ಯಾಕಂದ್ರೆ ಡರ್ಟಿ ಐತಿ, ನನಗೆ ಆಗಂಗಿಲ್ಲ. ಸಿ, ಯು ಫೀಲ್ ಸಮ್ವಾಟ್ ಏನಾಗುತ್ತೆ, ಮತ್ತು ಮೆಂಟಲಿ ನೀವು ಡಿಸ್ಟರ್ಬ್ ಆಗಿಬಿಡ್ತೀರಿ ಸರೌಂಡಿಂಗ್. ಸೊ ಇವನ್ ಸರೌಂಡಿಂಗ್ ಏರಿಯಾ ಆಲ್ಸೋ ಇನ್ಫ್ಲುಯೆನ್ಸ್ ಆನ್ ಯು. ಅದೇ ನೀವು ಮನೆಗೆ ಹೋದಾಗ ಏನಾದರೂ ಮನೆಗೆ ಹೋದಾಗ ನಿಮ್ಮ ರೂಮ್ ಕ್ಲೀನ್ ಇಲ್ಲಾರ್ದ ಎಲ್ಲ ಏನಾದರೂ ಗಲೀಜು ಮಾಡಿಬಿಟ್ರೆ ಯು ಫೀಲ್ ಲೈಕ್ ನೋ ಐ ಕಾಂಟ್ ರೀಡ್ ಹಿಯರ್. ಫಸ್ಟ್ ಏನು ಮಾಡ್ತೀರಿ? ನೀಟಾಗಿ ಇಟ್ಕೊತೀರಿ, ಆಮೇಲೆ ಓದ್ಲಿಕ್ಕೆ ಕುಂದಿರ್ತೀರಿ, ಹೌದಾ? ಎಕ್ಸಾಂಪಲ್ ಸೇಮ್. ಸೊ ಹೆಂಗೆ ಈಗ ಹಂಗೂ ತಗೋಬೋದು, ಹಿಂಗೂ ತಗೊತೀನಿ. ಎಕ್ಸಾಂಪಲ್ ನೇಬರ್ಸ್ ಬಗ್ಗೆ ಮಾತಾಡ್ಬೋದು. ನಿಮ್ಮ ಮನೆ ಬಾಜು ನೇಬರ್ಸ್ ಎಲ್ಲ ಇರ್ತಾರೆ. ಸಿ, ನೀವು ದಿನ ಎದ್ದು ನಿಮ್ಮ ನೇಬರ್ಸ್ ಜಗಳಾಡಕತ್ತಿದ್ರೆ ಹೆಂಗೆ? ದಿನ ಎದ್ದು ನಿಮ್ಮ ನೇಬರ್ಸ್ ಹ್ಯಾಪಿಲಿ ಮಾತಾಡ್ಸಿದ್ರೆ ಹೆಂಗೆ?
ಬೋತ್ ನಿಮ್ಮ ಮೆಂಟಲಿ ಮೇಲೆ ಅಫೆಕ್ಟ್ ಆಗುತ್ತೋ ಇಲ್ಲೋ. ಹಾಂ, ಸೊ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಹೆಲ್ತ್ ಐ ಕುಡ್ ಟೆಲ್ ದಟ್ 3 ಆಲ್ಸೋ. ನಾನು 3 ಹೇಳ್ತೀನಿ. ಮೀನ್ಸ್ when I'm talking about health does not simply means that the absence of disease or physical fitness. ನಾನು ಡಿಸೀಸ್ ಇಲ್ಲ ರೀ ಮ್ಯಾಮ್, ನಾನು ಫಿಸಿಕಲಿ ಫಿಟ್ ಅದೀನಿ, ನಾನು ಅದಕ್ಕೆ ಹೆಲ್ತ್ ಅಂತೀನಿ ಅಂದ್ರೆ ಕಂಪ್ಲೀಟ್ಲಿ ರಾಂಗ್. ಯಾಕೆ ನಾ ಹೇಳ್ತೇವೆ ಮೆಂಟಲ್ ಇಲ್ನೆಸ್, ನೀ ಯಾವಾಗ ಎಕ್ಸಾಮ್ ಬರಕ್ಕೆ ಬಂದಿರ್ತೀರ, ನೀವು ಫಿಸಿಕಲಿ ಫಿಟ್ ಇರ್ತೀಪ್ಪ, ಬಟ್ ಸ್ಟಿಲ್ ಯು ಕಾಂಟ್ ರೈಟ್ ದಟ್ ಎಕ್ಸಾಮ್ಸ್, ಸ್ಟಿಲ್ ಯು ಕಾಂಟ್ ರೀಚ್ ದಟ್ ಟಾರ್ಗೆಟ್ ವಾಟ್ ಯು ಏನು ಸ್ಕೋರ್ ಮಾಡಬೇಕು ಅಂತ ತಿಳ್ಕೊಂಡಿಲ್ಲ, ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ಫಿಸಿಕಲ್ ಫಿಟ್ನೆಸ್ ಇದ್ರೂ ಕೂಡ. ಸೊ ನಾವು ಐ ಗೋಯಿಂಗ್ ಟು ಡಿಫೈನ್ ದ ಹೆಲ್ತ್ ಆಸ್ ಹೆಂಗಂದ್ರೆ ಇಟ್ ಕುಡ್ ಬಿ ಡಿಫೈನ್ಡ್ ಆಸ್ ದ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್. ಇವು 3 ಇದ್ರಷ್ಟೇ ನೀವು ಐ ಆಮ್ ಹೆಲ್ದಿ ಅಂದ್ರಪ್ಪ. ಇದು 3 ಇಲ್ಲಿಕ್ಕಂದ್ರೆ ಐ ಆಮ್ ಹೆಲ್ದಿ ಮ್ಯಾಮ್, ನೋ ನೆವರ್. ಓಕೆ, and not merely absence of disease. okay, merely absence of ನಾನು ಡಿಸೀಸ್ ಫ್ರೀ ಅದೀನಿ ಅಂತಂದ್ರೆ ನಾನು ಹೆಲ್ದಿ ಅದೀನಿ ಅಂತ ಅನ್ನಕ್ಕೆ ಆಗಂಗಿಲ್ಲ. ಸೊ ಎವ್ರಿಬಡಿ ಗಾಟ್ ದ ಡೆಫಿನಿಷನ್ ವಾಟ್ ಈಸ್ health. Health means it could be defined as it is a complete state of the physical, mental and social well-being is called as a health. Okay, okay, we will study about disease in the next class. okay, next class ನಾವು disease ಬಗ್ಗೆ ಸ್ಟಡಿ ಮಾಡೋಣ. okay.